ನೀವು ಶ್ರೀರಾಮನ ಮಂದಿರ ನಿರ್ಮಾಣ ಮಾಡಿ ಅದರಿಂದ ಏನು ಬರಬೇಕು, ಅದರಿಂದ ಹೊರಗೇನು ಬರಬೇಕು, ನಾವು ದೇಶದಲ್ಲಿ ರಾಮರಾಜ್ಯ ಸೃಷ್ಟಿ ಮಾಡಬೇಕು ಅಂತ ಕನಸನ್ನ ಕಾಣಬೇಕು. ಇಷ್ಟೊಂದು ನಾವು ದೇವಸ್ಥಾನ, ಶ್ರೀರಾಮನ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದೀರಾ, ಖಂಡಿತ ಒಳ್ಳೆಯದು. ಅದರ ಪ್ರತಿಫಲ ಏನು? ರಾಮರಾಜ್ಯ ತಾನೆ. ರಾಮರಾಜ್ಯ ಅಂತ ಹೇಳಿದ್ರೆ ಅರ್ಥ ಏನು? ನೀವು ನಿಮ್ಮ ವಿರೋಧಿಗಳನ್ನ, ಅಂದ್ರೆ ರಾಜಕೀಯ ವಿರೋಧಿಗಳು, ಬೇರೆ ನಿಮ್ಮ ಈ ರಾಜಕೀಯ ವಿರೋಧಿಗಳನ್ನ ನೀವು ಮಟ್ಟ ಹಾಕ್ತೀರಾ, ಅವ್ರಿಗೆ ತೊಂದರೆ ಕೊಡೋದು, ಹಿಂಸೆ ಸೃಷ್ಟಿ ಮಾಡೋದು, ಅದು ರಾಮರಾಜ್ಯ ಪರಿಕಲ್ಪನೆ ಬರದೇ ಇಲ್ಲ ತಾನೆ. ಸೊ ಒಂದು ವಿರೋಧ ಪಕ್ಷ ನಾಯಕರೇ ಸಹಿಸಕ್ಕಾಗದೇ ಇದ್ರೆ ಮತ್ತು ಅದು ಯಾವ ರಾಮರಾಜ್ಯದ ಪರಿಕಲ್ಪನೆ ಇದು? ಸೊ ನೀವು ನಿಮ್ಮ ಅನುಕೂಲಕ್ಕೋಸ್ಕರ ಎಲ್ಲ ಮಾಡಿದ್ರೆ ಏನ್ ಕೊಡೋದು? ಎಲ್ಲರೂ ಒಗ್ಗಟ್ಟಿಂದ ನಾವು ಯೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ, ಯಾರು ನಿಲ್ಲಿಸ್ಬೇಕು ಅಂತ ಅವಾಗ ತೀರ್ಮಾನ ಆಗುತ್ತೆ. ಈಗಲೇ ನಾವು ಅದಕ್ಕೆ ಇವ್ನು ಹೇಳ್ಬೋದು, ಅವ್ನು ಹೇಳ್ಬೋದು ಅಂತ ಹೇಳಕ್ಕಾಗಲ್ಲ. ಅದು ಹೈಕಮಾಂಡ್ ತೀರ್ಮಾನ. ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ಪರಮೇಶ್ವರ್ ಗಂಭೀರ ಆರೋಪ ಮಾಡಿದ್ರು. ಜನರಲ್ ಸೆಕ್ರೆಟರಿ ಅವರೇ ಆಗಿ ಮಾಡ್ತಾ ಇದ್ದಾರೆ, ಹಾಗಾಗಿ ವಿಳಂಬ ಆಗ್ತಾ ಇದೆ, ನಮ್ಮ ಅಭಿಪ್ರಾಯವನ್ನು ಪಡೀತಾ ಇಲ್ಲ ನೋಡಿ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರು ಕೂಡ ಮಾತಾಡಿದ್ದಾರೆ, ಅಧ್ಯಕ್ಷರು ಕೂಡ ಮಾತಾಡ್ತಾರೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಮಾಡಬೇಕು ಅಂತ ಇರ್ತದೆ. ಆದ್ರೆ ಅವ್ರದ್ದೇನಾದ್ರೂ ವಿಚಾರ ಪರಮೇಶ್ವರ್ ಅವರು ಈಗಾಗಲೇ ಹೇಳಿದ್ದಾರೆ. ಬಹುಶಃ ಅವ್ರ ನಮ್ಮ ಪಕ್ಷದ ವರಿಷ್ಠರು ಕೂಡ ಅವ್ರ ಜೊತೆ ಮಾತನಾಡಿದ್ದಾರೆ. ಪರಮೇಶ್ವರ್ ಅವರು ಸೀನಿಯರ್ ಲೀಡರ್ ಮತ್ತು ಖಂಡಿತವಾಗಿ ಅವರ ಗಮನಕ್ಕೆ ತೆಗೆದುಕೊಂಡು ಮಾಡೋದು ಒಳ್ಳೇದು. ಅದ್ರ ಬಗ್ಗೆ ಎರಡು ಮಾತೇನಿಲ್ಲ. ಆದ್ರೆ ಇದೆಲ್ಲ ಪಕ್ಷದಲ್ಲಿ ಪಕ್ಷದ ಚೌಕಟ್ಟಿನ ತೀರ್ಮಾನ ಆಗ್ಬೇಕು, ಹೊರಗಡೆ ಆಗ್ಬಾರ್ದು. ನಿಮ್ಮ ಅಭಿಪ್ರಾಯ ಕೇಳಿದ್ದಾರೆ ನೋಡಿ. ಅಭಿಪ್ರಾಯ ಅಂತ ನಮ್ಮ ಅಭಿಪ್ರಾಯ ಏನಿದೆ ನಾವು ಹೇಳ್ತೀವಿ, ನಮ್ಮ ಈ ತರ ಅಭಿಪ್ರಾಯ ಇದೆ ಅಂತ. ಸೊ ನಮ್ಮ ಅಭಿಪ್ರಾಯ ನಾನು ಖಂಡಿತ ತಿಳಿಸಿದ್ದೇನೆ. ನಿಗಮ ಮಂಡಳಿ ಕೊಡುವಾಗ ಶಾಸಕರಿಗೆ ಸಚಿವರ ಸಚಿವಾಲಯದ ವ್ಯಾಪ್ತಿಗೆ ಬರುವಂತ ನಿಗಮ ಮಂಡಳಿಗಳನ್ನ ಕೊಡುವಂತ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನ ಪರಿಗಣಿಸಬೇಕು ಅಂತ ಸಚಿವರು ಒತ್ತಾಯ. ನೋಡಿ, ಇದು ಪಕ್ಷದ ಒಂದು ತೀರ್ಮಾನ. ಯಾರಿಗೆ ನೀಡಬೇಕು, ಯಾರಿಗೆ ಅಧ್ಯಕ್ಷರು ಮಾಡಬೇಕು, ಯಾರು ಉಪಾಧ್ಯಕ್ಷರು ಮಾಡಬೇಕು ಅಂತ ತೀರ್ಮಾನ ಪಕ್ಷ ಮಾಡ್ತದೆ. ಆದ್ರಿಂದ ಇದು ಪಕ್ಷದ ಲೀಡರ್ಸ್ ಏನಿದ್ದಾರೆ ಕೂತ್ಕೊಂಡು ತೀರ್ಮಾನ ಮಾಡ್ಬೇಕಾಗ್ತದೆ ಹೊರತು ಎಲ್ಲರೂ ಕೇಳ್ಕೊಂಡು ತೀರ್ಮಾನ ಮಾಡಕ್ ಆಗೋದಿಲ್ಲ. ಆದ್ರೆ ಒಂದು ಸಹಮತದಿಂದ ಮಾಡುವಂಥದ್ದು ಮುಖ್ಯ. ಸರ್, ಎಐಸಿಸಿ ನಾಯಕರು ನಿಮ್ಗೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಕೆಲಸ ಚುನಾವಣೆಗೆ ಸಾಧ್ಯತೆಗಳಿಲ್ಲ. ನಿಮ್ಗೆ ಅಗತ್ಯ ನೋಡಿ, ಈಗೆಲ್ಲ ಇದು ಚರ್ಚೆ ಆಗಿಲ್ಲ. ಈಗ ನಡೀತಾ ಇರುವಂತದ್ದು ಯಾರಿಗೆ ಚುನಾವಣೆ ಕಣಕ್ಕೆ ಯಾರು ಗೆಲ್ಲುವಂತವರಿದ್ದಾರೆ ಅಥವಾ ನಿಲ್ಲಿಸ್ಬೇಕು. ಅವರು ಮಂತ್ರಿನೇ ಆಗಿರ್ಲಿ, MLA ಆಗಿರ್ಲಿ, ಅಥವಾ ಕಾರ್ಯಕರ್ತರಾಗಿರ್ಲಿ, ಯಾರೇ ಆಗಿರ್ಬೋದು, ಅಂತಿಮವಾಗಿ ನಮಗೆ ರಿಸಲ್ಟ್ ಬೇಕು. ರಿಸಲ್ಟ್ ತಗೊಂಡ್ಬರೋದಕ್ಕೆ ಏನ್ ಪಕ್ಷ ಮಾಡ್ತದೆ ಅದಕ್ಕೆ ನಾವೆಲ್ಲರೂ ಸೇರಿ ಒಪ್ಕೊಂಡು ಕೆಲಸ ಮಾಡ್ಬೇಕು ಅಷ್ಟೇ. ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ, ಏಕಾಂಗಿ ಸ್ಪರ್ಧೆ ಮಾಡ್ತೀವಿ, ಜೊತೆಗೆ ಅರುಣ್ ಕೇಜ್ರಿವಾಲ್ ಕೂಡ ಪಂಜಾಬ್ ನೋಡಿ. ಅವೆಲ್ಲ ರಾಷ್ಟ್ರ ಮಟ್ಟದ ವಿಚಾರಗಳು, ಅವ್ರು ಮಾತಾಡ್ತಾರೆ, ನಾವ್ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಮಾತಾಡೋದು? ಅಲ್ಲಿ ಇಂಡಿಯಾ ಅಲಯನ್ಸ್ ಅಲ್ಲಿ ಯಾವ ರೀತಿ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಒಟ್ಟಿನಲ್ಲಿ ಒಂದ್ ಹೇಳ್ತೀನಿ, ಇವತ್ತು ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾದಂತ ರೀತಿಯಾಗಿ ವಿಷಯಗಳನ್ನ ಜನರ ಮುಂದೆ ಇಡ್ತಾ ಇದ್ದಾರೆ ಮತ್ತು ಜನರ ಸಮಸ್ಯೆಗಳಿಗೆ ಅವ್ರು ಸ್ಪಂದಿಸಿದ್ರೆ ಹೋರಾಟ ಮಾಡ್ತಾರೆ. ಯಾರೇ ಬೇರೆ ಬಹುಶಃ ವಿರೋಧ ಪಕ್ಷದ ನಾಯಕರಲ್ಲಿ ಇಷ್ಟೊಂದು ಗಟ್ಟಿಯಾಗಿ ಯಾರು ಹೋರಾಟ ಮಾಡ್ತಾರೆ. ಅದರಿಂದ ಯಾರ್ಯಾರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಅವ್ರ ಜೊತೆ ಕೆಲಸ ಮಾಡೋದು ಕಾಂಗ್ರೆಸ್ ಪಕ್ಷ ತಯಾರಾಗಿದೆ. ನಮ್ಮ ಉದ್ದೇಶನೂ ಅದೇ ಆಗಿದೆ. ಅಂತಿಮವಾಗಿ ಅದು ದೆಹಲಿ ಮಟ್ಟದ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಮಾತ್ರ ತೀರ್ಮಾನ ಅಷ್ಟೇ ಇರುವುದು. ಅದರಿಂದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ನಮ್ಮ ಪ್ರಧಾನ ಕಾರ್ಯದರ್ಶಿ, ಉಸ್ತುವಾರಿ ಅವರು ಕೂತ್ಕೊಂಡು ಅದನ್ನು ಫೈನಲೈಸ್ ಮಾಡಬೇಕು. ಬೇರೆ ಬೇರೆ ಸಮಿತಿಗಳೆಲ್ಲ ರಚನೆ ಆಗ್ತಾ ಇದೆ, ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸಮಿತಿಗಳು, ನಾಮಿನೇಷನ್ಸ್ ಅದೆಲ್ಲ ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದ ವಿಚಾರದ ಮಾತ್ರ ಈಗ ತೀರ್ಮಾನ ಆಗ್ಬೇಕಾಗ್ತದೆ. ನೋಡಿ, ಡಿಲೇ ಅಂತ ಏನಲ್ಲ, ಅಂದ್ರೆ ನಾವು ಮಾಡಬೇಕು ಅಂತ ಆಸಕ್ತಿ ಎಲ್ರಿಗೂ ಇದೆ. ಆದ್ರೆ ಬಹಳಷ್ಟು ಜನ ನಿರೀಕ್ಷೆಯಲ್ಲಿ ಇರುವಂತವ್ರು ಬಹಳ ಜನ ಇದ್ದಾರೆ. ಆದ್ರಿಂದ ಎಲ್ರಿಗೂ ತೃಪ್ತಿ ಪಡಿಸೋದು ಕೂಡ ಕಷ್ಟ. ಆದ್ರೆ ಹಿಂದಿನ ಸರ್ಕಾರ ಇದ್ದಾಗಲೂ ನಾವು ಬಹುತೇಕ ಒಂದು ವರ್ಷದ ನಂತರ ಅವಾಗ ಮಾಡಿದ್ದು.
ನಾವು ಸಿದ್ದರಾಮಯ್ಯ ಮುಖ್ಯ ಹಿಂದಿನ ಸರ್ಕಾರ ಇದ್ದಾಗ ನಾವು ಸುಮಾರು 1 ವರ್ಷದ ನಂತರ ಮಾಡಿದ್ದು. ಈಗ ಯಾಕಂದ್ರೆ ಸರ್ಕಾರ ಬರ್ತದೆ, ಸರ್ಕಾರ ರಚನೆಯಾಗಿ ಅವರೆಲ್ಲ ಸೆಟ್ಲ್ ಆಗಿ ಇದೆಲ್ಲ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿ ಅದೆಲ್ಲ ಇರ್ತದೆ. ಮತ್ತೆ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದರ ತಯಾರಿಕೆ ಎಲ್ಲ ಇರ್ತದೆ. ಈ ಎಲ್ಲ ವಿಷಯಗಳಿರೋದಕ್ಕೂ ಸ್ವಲ್ಪ ತಡ ಆಗಿರ್ತದೆ. ಅದು ಅಂತಿಮವಾಗಿ ಎಲ್ಲ ನೇಮಕಾತಿ ಮಾಡಬೇಕು. ಯಾರಿಗೆ ಪಕ್ಷಕ್ಕೆ ನಿಷ್ಠೆಯನ್ನು ಕೆಲಸ ಮಾಡಿದರೆ ಆದಷ್ಟು ಮಟ್ಟಿಗೆ ಎಲ್ರಿಗೂ ಅಂಥವ್ರಿಗೆ ಹೆಚ್ಚು ಸಿಗುವಂಥದ್ದು ಮತ್ತು ಎಲ್ಲ ಜಿಲ್ಲೆಯವರು ಮತ್ತು ಎಲ್ಲ ವರ್ಗದವರು ಸಿಗುವಂಥದ್ದು ಮಾಡೋದಕ್ಕೆ ಪ್ರಯತ್ನ ಇರ್ತದೆ. ನಾನು ಒಂದೇ ಹೇಳಿದಾಗೆ ತುಂಬಾ ಜನ ಆಸೆ ಇಟ್ಕೊಂಡಿರ್ತಾರೆ, ಇರುವಂಥದ್ದು ಕಮ್ಮಿ ಈ ಸ್ಥಾನಗಳು. ಅದಕ್ಕೆ ಸ್ವಲ್ಪ ಸಮಸ್ಯೆ ಇರ್ಬೋದೇ ಹೊರತು ಬೇರೆ ಏನೇನು ಸಮಸ್ಯೆ ಇಲ್ಲ. ಸಚಿವರ ಸ್ಪರ್ಧೆ ವಿಚಾರದಲ್ಲಿ ಸ್ಪಷ್ಟತೆ ಹೈಕಮಾಂಡ್ ಕೊಟ್ಟಿಲ್ಲ. ಈಗ ನಿಮ್ಮ ಮತ್ತೆ ಇವರ ಹೆಸರನ್ನು ಕೇಳಿಬರ್ತಾರೆ. ಇಲ್ಲ ನೋಡಿ, ಇದೆಲ್ಲ ಸುಮ್ಮನೆ ಹೂವಾಹೋಗಳು. ಅಂತಿಮವಾಗಿ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡ ನಂತರ ಇದು ಚುನಾವಣೆ ಸಮಿತಿ ಚರ್ಚೆ ಆಗ್ತದೆ. ಕೆಲವು ಕಡೆ ಸಚಿವರ ಹೆಸರು ಕೂಡ ಕೆಲವು ಕಡೆ ಪ್ರಸ್ತಾಪ ಆಗಿರ್ಬೋದು, ಇಲ್ಲ ಅಂತ ಹೇಳೋದು. ಅದು ಅಂತಿಮವಾಗಿ ಏನು ಪಕ್ಷ ತೀರ್ಮಾನ ಮಾಡುತ್ತೆ ಆ ಪಕ್ಷ ತೀರ್ಮಾನ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕಾಗ್ತದೆ. ಹೆಚ್ಚು ಸೀಟ್ಗಳು ಗೆಲ್ಲಬೇಕು ಅಂತ, ಹೆಚ್ಚು ಸೀಟ್ಗಳಲ್ಲಿ ಕಾಂಗ್ರೆಸ್ ಈ ಕರ್ನಾಟಕದಿಂದ ನಾವು ಲೋಕಸಭೆ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಕರ್ನಾಟಕಕ್ಕೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ದೇಶದ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಅನೇಕ ವಿಚಾರಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಮತ್ತು ದುರಾದೃಷ್ಟ ಏನಂತ ಹೇಳಿದ್ರೆ, ನಮ್ಮ ಬಿಜೆಪಿಯ ಸಂಸತ್ ಸದಸ್ಯರುಗಳು ಅವರು 27 ಇದ್ರು ಕೂಡ ಕರ್ನಾಟಕ ಪರವಾಗಿ ಏನೋ ಹೆಚ್ಚು ನಮ್ಮ ಪರವಾಗಿ ಕೆಲಸ ಮಾಡಕ್ ಆಗಿಲ್ಲ, ನ್ಯಾಯ ಕೊಡ್ಸಕ್ ಆಗಿಲ್ಲ. ಮತ್ತು ಧ್ವನಿಯಾಗಿ ರಾಜ್ಯದ ಪರವಾಗಿ ನಿಂತ ಮಾತಾಡೋದಕ್ಕೂ ಕೂಡ ಅವ್ರಿಗೆ ಆಗಿಲ್ಲ. ಇದು ನಮಗೆ ಏನು ಪ್ರಯೋಜನ ಮತ್ತೆ? ನಮ್ಮ ಸಂಸತ್ ಸದಸ್ಯರು ನಮಗೆ ಅನುಕೂಲ ಮಾಡ್ಕೊಡಕ್ ಆಗದೆ ಹೋದ್ರೆ, ನಮ್ಮ ರಾಜ್ಯದ ಪರವಾಗಿ ಕೇಂದ್ರದಲ್ಲಿ ಗಟ್ಟಿಯಾಗಿ ನಿಂತು ಮಾತಾಡ್ತಕ್ಕಂಥ ಅವರಿಗೆ ಧೈರ್ಯ ಇದ್ದು ಹೋದ್ರೆ ಮತ್ತೆ ನಮ್ಮ ರಾಜ್ಯಕ್ಕೆ ಏನು ಪ್ರಯೋಜನ? ಇವತ್ತು ನಮ್ಮ ಕೇಂದ್ರದ ಹಣಕಾಸು ಸಚಿವರು ಕೂಡ ನಮ್ಮ ರಾಜ್ಯದ ಪ್ರತಿನಿಧಿ. ಅವರಿಂದಲೂ ನಮ್ಗೆ ಅನ್ಯಾಯ ಆಗಿದೆ, ಅವರಿಂದಲೂ ನ್ಯಾಯ ಸಿಕ್ಕಿಲ್ಲ. ಈ ತರ ಇದ್ದಾಗ ಜನ ಇವತ್ತು ಇದನ್ನು ನೋಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಏನ್ ನ್ಯಾಯ ಸಿಕ್ಕಿದೆ ಭಾರತೀಯ ಜನತಾ ಪಾರ್ಟಿಯಿಂದ. ಅದಕ್ಕೆ ಈಗ ನಮ್ಗೆ ಒಳ್ಳೆ ಅವಕಾಶ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.